ಏನಂತ ಹೇಳಿ ಗೈಸ್, ನಮ್ದು ಮನಿ ತಡ್ರಿ ಒಳ ಬರ್ತ ಗೈಸ್. ಇಲ್ಲಿಟ್ಟು ಅಯ್ಯೋ ಮಳಿ ಹೊಡ್ಯಾಗತ್ತದ ಗೈಸ್. 2 ತಾಸಲಿಂದ ಅನ್ನ ಹೊತ್ತ ಹುಚ್ಚಿನಾಯಿ ಬಡ್ತಾ ಬಡ್ಯಾಗದ. ಈಗ ಹಿಂಗ್ ಹೋಗ್ಬೇಕೀಗ. ಇನ್ನೊಂದೇನಂದ್ರೆ ಇಲ್ಲಿ ಫ್ಲೋಟ್ ಕರೆಕ್ಟ್ ಆಗಲ್ಲ ಗೈಸ್. ನಮ್ಮ ಮನಿ ಮ್ಯಾಗಿರ ಇಲ್ಲಿ ನಿಂತ್ ಆದ್ಮೇಲೆ ಇಷ್ಟು ಫ್ಲೋಟ್ ಆಗತ್ತೆ ಗೈಸ್. ಮಳಿ ಚಳಿ ಅಂದ್ರೆ ನನಗಂತೂ ಫುಲ್ ಖುಷಿ. ಮನಿ ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಇದೊಂದು ತ್ರಾಸ್ ಕೇಸ್. ನೋಡ್ರಿ ಹೆಂಗ್ ಹೊಡ್ಯಾಗದ ಮಳೆ. ಆದ್ರೆ ಈ ಕರೆಂಟಿನ ವಯರ್ ಬೇರೆ. ನೋಡು ಮನಿ ಜಲ್ದಿ ನೋಡೋಣ ಯಾತರ ಇದಕ್ಕೆ ಎಲ್ಲ ಮಾಡಿ ಅಂದ್ರು ಇಷ್ಟ ಆಗಿರ್ತದೆ ಪೂರ. ಈ ತರ ಗಾಡಿ ಎಲ್ಲ ಇಲ್ಲೆಲ್ಲ ಗೈಸ್ ಟಿವಿ ಸೆಟ್ಸೈತಿ. ಇಲ್ಲಿ ಗೊತ್ತು ನೋಡ್ರಿ ಟಿಕ್ ಅಂತ ಹೇಳಿದ್ರೆ. ಬಾತ್ರೂಮಿಗೆ ಬಂದಾಗ ಮಳ್ಯಾಗ ನಮ್ಮ ಬಾತ್ರೂಮ್ ಭಾರಿ ಮಜಾ. ಟಿಕ್ ಹಿಂಗ್ ಬೀಳ್ತಿರ್ತೈತಿ. ಹಿಂಗ್ ಬಿದ್ರೆ ಈ ಕಡೆ ಇಲ್ಲಿ ಹಿಡಿತಿರ್ತೈತಿ. ಅದಕ್ಕೆ ಬನ್ನಿ ನೋಡಮ್ಮ. ನಮ್ದೊಂದು ಮಿನಿ ಸ್ವಿಮ್ಮಿಂಗ್ ಪೂಲು ಹೇಳಿದ್ರು ತಪ್ಪಾಗಲ್ಲ. ಬಿಸಿಲು ಎಲ್ಲಿ ಮಠ ನೀರು ಹತ್ಕೊಂಡ. ಎಸ್ ಗೈಸ್, ಗುರೇ ಎಲ್ಲರಿಗೂ ನಮಸ್ಕಾರ ರೀ. ಯಪ್ಪ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸ್ವಾಗತ ರೀ ಗೈಸ್. ಏನಂತಾರಿ ಏನಂತೇಳಿ. ಅಯ್ಯೋ ಕ್ಯಾಮ್ರಾಗವ ಮನೆ. ಅಯ್ಯೋ ಗೈಸ್ ಏನಂತ ಹೇಳಿ ಗೈಸ್, ನಮ್ದು ಮನಿ ತಡ್ರಿ ಒಳ ಬರ್ತ ಗೈಸ್. ಏನಂತ ಹೇಳ್ಬೇಕಲ್ಲ ಅದು ಅರ್ಥ ಆಗಲ್ದ ಗೈಸ್. ಇಲ್ಲಿಟ್ಟು ಅಯ್ಯೋ ಗೈಸ್, ಲಿಟ್ರಲ್ಲಿ ಮಳಿ ಹೊಡ್ಯಾಗತ್ತದ ಗೈಸ್. 2 ತಾಸಲಿಂದ ಅನ್ನ ಹೊತ್ತ ಹುಚ್ಚಿನಾಯಿ ಬಡ್ತಾ ಬಡ್ಯಾಗತೈತಿ. ಅದ್ರಾಗ ಮಳಿ ಹೊಡೆದ್ರೆ ಗೊತ್ತಲ್ಲ ಗೈಸ್, ನಮ್ಮ ಮನೆ ಅಂತ ಅನಾಹುತ ಸೋರುತ್ತೆ. ಮ್ಯಾಲೆ ಹಂಗ ಸ್ವಲ್ಪ ಕಸ ಗಿಸ ಐತಿ ಗೈಸ್. ಕ್ಲೀನ್ ಮಾಡ್ದಂಗೆಲ್ಲ ಬೀಳುತ್ತಾ ಪೂರ ಗೈಸ್, ಪೂರ ಮಳೆ. ಈಗ ಹಿಂಗತ್ತಿ ಹಿಂಗ್ ಹೋಗ್ಬೇಕೀಗ. ಹೋಗೋಣ ಗೈಸ್, ಯಾಕಂದ್ರೆ ಮೇಲೆ ನಿಂತು ಬಿಟ್ಟಿರ್ತಾವ ಮಳೆ. ಹಂಗೆ ಕ್ಲೀನ್ ಮಾಡೋಣ, ಲೆಟ್ಸ್ ಗೋ. ಇನ್ನೊಂದೇನಂದ್ರೆ ಕೇಳುತ್ತಾ ಇಲ್ಲ ವಾಯ್ಸ್. ಇಲ್ಲಿ ನಮ್ಮ ಮನೆ ಮ್ಯಾಲೆ ಗೈಸ್ ನಾ ಬಂದಿರೋದೀಗ. ನಮ್ಮ ಮನೆ ಮ್ಯಾಗ ಇಲ್ಲಿ ಎಲಿಗಳು ಹಂಗ ಬೀಳ್ತಿರ್ತಾವ, ಹಂಗ ಇದು. ಇನ್ನೊಂದೇನಂದ್ರೆ ಇಲ್ಲಿ ಫ್ಲೋಟು ಕರೆಕ್ಟ್ ಆಗಲ್ಲ ಗೈಸ್. ನಮ್ಮ ಮನೆ ಮ್ಯಾಗಿರೋದು ಏನು ಫ್ಲೋಟಿಂಗ್ ಏನೈತೆ ಕರೆಕ್ಟ್ ಆಗಲ್ಲ. ಅದ್ರ ಸಂಬಂಧ ಕೆಳಗಡೆ ನೀರು ಭಾಳ ಸೋರುತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ನೀರು ನಿಂತಾದ್ಮೇಲೆ ಅವಾಗ ಫ್ಲೋಟ್ ಆಗುತ್ತೆ ಗೈಸ್. ಅಲ್ಲಿ ಮಟ್ಟ ಫ್ಲೋಟ್ ಆಗಲ್ಲ. ಇಲ್ಲಿ ಇರಲಿ ಅಲ್ಲಿ ಇರಲಿ ಎಲ್ಲ ಕಡೆ ಗೈಸ್. ಅಯ್ಯೋಯಪ್ಪ, ಇಲ್ಲಿ ನೋಡ್ರಿ ಗೈಸ್, ಈ ನಮೂನಿ ಫುಲ್ಲು ಇಷ್ಟು ತಗೊಂಡು ನೀರು ಅಂದರೆ ಇಲ್ಲಿ ನಿಂತು ಆದಮೇಲೆ ಇಷ್ಟು ಫ್ಲೋಟ್ ಆಗುತ್ತೆ ಗೈಸ್. ಇಷ್ಟು ಫ್ಲೋಟ್ ಆಗುತ್ತಾ ಏನು ಮಾಡ್ಬೇಕಾ ಅರ್ಥ ಆಗೋಲ್ಲ ಗೈಸ್. ಇಲ್ಲಿ ಇಷ್ಟು ತಗೊಂಡು ಇಲ್ಲಿನೂ ಅಷ್ಟೇ. ಇಲ್ಲಿ ಅಂತೂ ಫುಲ್ ನಿಂತಿರ್ತೈತೆ ಗೈಸ್. ಇದು ನಿಂತ ಅಂದರೆ ಫ್ಲೋಟ್ ಆಗುತ್ತೆ ಗೈಸ್. ಫ್ಲೋಟ್ ಆಗಲ್ಲ ಅಂತ ಅನ್ನೋಗತ್ತಿಲ್ಲ, ಫ್ಲೋಟ್ ಆಗುತ್ತಾ ಆದರೆ ನಿಂದಿರ್ತೈತೆ. ಹಂಗೆ ನಿಂತು ಆದ್ಮೇಲೆ ಸ್ವಲ್ಪ ಹೈಟ್ ಬಂದಾಗ ಫ್ಲೋಟ್ ಆಗುತ್ತೆ ಗೈಸ್. ಅಲ್ಲಿ ಮಟ್ಟ ಆಗಲ್ಲ. ಇದೇ ತ್ರಾಸ್ ಗೈಸ್. ನಮ್ಮ ಮನೆ ಕೆಳಗಂತೂ ಫುಲ್ ಹೆವಿ ಅಂದರೆ ನೋಡ್ರಿ ಗೈಸ್, ಫ್ಲೋಟ್ ಆಗ್ತಿರತ್ತೆ ನೋಡ್ರಿ. ಇಲ್ಲಿನೂ ಇಲ್ಲಂತೂ ಫುಲ್ ನಿಂತು ಬಿಟ್ಟಿರುತ್ತೆ ಗೈಸ್. ಇದೇ ಮೇನ್ ಹೋಗ್ತೈತೆ ಗೈಸ್, ನೀರು ಹೋಗ್ತೈತೆ ಇಲ್ಲ ಅನ್ನಲ್ಲ. ಆದರೆ ಹೆವಿ ಇದ್ರಾಗ ಹೋಗುತ್ತಾ ಸಾಕಾಗ್ಬಿಡ ಗೈಸ್. ಮಳೆಗಾಲ ಬಂದೆ ನನಗೆ. ಮಳೆ ಚಳಿ ಅಂದ್ರೆ ನನಗಂತೂ ಫುಲ್ ಖುಷಿ. ಅದ್ರಾಗ ಮನಿ ಸ್ವಲ್ಪ ಕನ್ಸಿಡರ್ ಮಾಡಿದ್ರೆ ಇದೊಂದು ತ್ರಾಸ್ ಗೈಸ್. ಇದೇ ತ್ರಾಸು. ಹೆಂಗೆ ಹೊಡ್ಯಾಗದ ಗೈಸ್ ಮಳೆ. ಬಾಬಾ ನೋಡ್ರಿ ಹೆಂಗೆ ಹೊಡ್ಯಾಗದ ಮಳೆ. ದಬ್ಬಾಸ್ ಹೊಡ್ಯಾಗತ್ತು. ಕಂಟಿನ್ಯೂ 2 ತಾಸು ಅದು ಗೈಸ್ ಹೊಡ್ಯಾಗತ್ತೆ. 2 ತಾಸು ಅದು ಹೊಡ್ಯಾಗತ್ತೆ. ಕರೆಕ್ಟು ಫ್ಲೋಟ್ ಆಗೋದು ಇದು. ಆದರೆ ಈ ಕರೆಂಟಿನ ವಯರ್ ಬೇರೆ. ಇದೊಂದು ಇಲ್ಲೇ ಫ್ಲೋಟ್ ಆಗತೈತಿ. ಅಂದರೆ ಇದು ಡಿಶಿನ್ ಗೈಸ್, ಮತ್ತೆ ಶಾಕ್ ಆಗ್ಬೇಡ್ರಿ. ಫುಲ್ಲು ಗೈಸ್, ಫುಲ್ ಅಂದರೆ ಫುಲ್ಲು ಸಾಕಾಗ್ಬಿಡೈತಿ ಇದ್ರ ಸಂಬಂಧ ನಮ್ಗೆ. ಅದಕ್ಕೆ ಎದಕ್ಕೆ ನಮ್ಮ ಮಮ್ಮಿ ಎದಕ್ಕೆ ಬೈತಿರ್ತಾರೆ, ಎದಕ್ಕೆ ನೋಡು ಮನಿ ಜಲ್ದಿ ನೋಡೋಣ ಯಾತರ ಇದಕ್ಕೆ. ಯಾಕಂದರೆ ಇಡೀ ಮನೆ ತಂಪಾಗಿ ಇಡೀ ಇದನ್ನ ಬೆಳ್ಳಿ ಅಂದರೆ ಒಂಥರ ನಮ್ಮ ಆಗ್ಬಿಡ್ತೈತೆ ಗೈಸ್. ಫುಲ್ ತಂಪು ಹಿಡಿದು ಬಿಡ್ತೈತೆ ಇಡೀ ಮನಿನ. ಫುಲ್ ಗೈಸ್, ಫುಲ್ಲು. ಇದು ಹೋಗ್ಬೇಕಂದ್ರೆ ಹಂಗೆ ಇಳ್ದ ಹೋಗೋದು. ಗೈಸ್ ಈಗ ಅಷ್ಟೆಲ್ಲ ಮಾಡಿ ಅಂದರು ಇಷ್ಟ ಆಗಿರ್ತದೆ.
ಪೂರ ಅದಕ್ಕೆ ನಮ್ಮ ಪಂಕಮ್ಮ ಮನಿ 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 ಕಡಸ್ರಿ ಅಂತ ಆಗತ್ತಿರೋದು ಈಗ ಪೂರ ಇಲ್ಲಿ ಬಟ್ಟೆ ಗೈಸ್ ಇಲ್ಲಂತರೂ ಕೇಳಕ್ಕೆ ಹೋಗ್ಬೇಡ್ರಿ ಈ ಥರ ಗಾಡಿ ಎಲ್ಲ ನಮ್ಮಂತ ಇದಾಗ್ಬಿಡ್ತದೆ ಫುಲ್ಲು ಇಲ್ಲಿ ಮೇಲೆ ಇದು ಸೊರಗ ಅದೇ ಅದು ಅದು ಏನಾಗ್ಯದ ಗೊತ್ತೇನು ಎಲ್ಲಿ ಇಲ್ಲ ಅದೇ ಅದು ಜೋರಿದ್ರೆ ಹಂಗೆ ಸೋರಲ್ ಬಾ ಒಂದೊಂದ್ಸಲ ಜೋರಿದ್ರೆ ಒಂದೊಂದು ಕಡೆ ಒಂದೊಂದು ಸೋರ್ತೈತೆ ಅದು ಗೈಸ್ ಇಲ್ಲೊಂದು ಸೋರುತ್ತೆ ಇಲ್ಲ ಈ ಕಡೆನಿಲ್ಲ ಅದೇ ಅಂದ್ಲು ಪಂಕಮ್ಮ ಈಗ ಈ ಕಡೆನಿಲ್ಲ ಎದುರಿಗೆ ಗೈಸ್ ಆ ಕಡೆ ತೋರಿಸ್ತೀನಿ ಗೈಸ್ ಈ ಕಡೆ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ ಫುಲ್ ಗಾಯ್ಸ್ ಈ ಕಡೆ ಅಂತೂ ಫುಲ್ಲು ಈ ಕಡೆ ಅಂತ ಇನ್ನೊಂದು ಹೆಂಗಾಗುತ್ತೆ ಅಂದರೆ ಈಗ ಇಲ್ಲೆಲ್ಲ ಗೈಸ್ ಟಿ ವಿ ಸರ್ಸೈತಿ ಟಿ ವಿ ಫುಲ್ ಸರ್ಸೈತಿ ಗೈಸ್ ಅದಕ್ಕೆ ವಿ ಆರ್ ಸರ್ಚಿಂಗ್ ಫಾರ್ ಹೋಮ್ ಇದಕ್ಕೆ ಅನ್ನೋದು ಇದಕ್ಕೆ ಗೈಸ್ ಆದರೂ ಪರ್ಫೆಕ್ಟಾಗಿ ಸಿಗೋದು ಆದಷ್ಟು ಜಲ್ದಿ ನೋಡೋಣ ಈ ತಿಂಗಳನ್ನೋದ್ರಾಗ ಇದೆಲ್ಲ ಫುಲ್ ನಮ್ಮ ಅಂದರೆ ಒಂಥರ ಗಾಡಿಗೆ ಫುಲ್ ಇಟ್ಕೊಂಬಿಡುತ್ತೆ ಗೈಸ್ ಇಲ್ಲಿನ ಬೇಕು ಇಲ್ಲಿ ಅನ್ನೋದು ನೋಡೋಕೆ ಹೋಗ್ಬೇಡ್ರಿ ಇದಂತದ ಪೂರ ಗಾಡಿ ಗೈಸ್ ಪೂರ ಇದೆಲ್ಲ ಹಿಂಡ್ಕೊಂಡೈತೆ ಪ್ಲಸ್ ಈ ಕಡೆ ಅಂತೂ ಈ ಕಡೆ ಫುಲ್ ಇದು ಇಷ್ಟು ಹಿಂಡ್ಕೊಂಬಿಡೈತೆ ಗಾಡಿನೇ ಹಿಂಡ್ಕೊಂಬಿಡೈತೆ ಫುಲ್ ಗೈಸ್ ಅದಕ್ಕೆ ಫುಲ್ ಆಗ್ಬಿಡತ್ತೆ ಈಗ ಅದಕ್ಕೆ ನೋಡ್ರಿ ಇಲ್ಲಿ ಇಳಿಬೇಕು ನೋಡ್ರಿ ಟಿಕ್ 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 ಅಂತ ಹೇಳಿದೆ ಈಗ ಟಿಕ್ 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 ಅಂತ ಹೇಳಿದೆ ಮಳೆ ಬಸ್ ಹೊಡೆದಂದ್ರೆ ಹಿಂಗಾಗತ್ತೆ ಅದಕ್ಕೆ ನಮ್ಮ ಮಮ್ಮಿ ಏನಾಗೈತಾರೆ ಅದು ನೋಡೋದು ಗೈಸ್ ಈ ತಿಂಗಳು ಆದಷ್ಟು ನೋಡಿ ಜಲ್ದಿ ಹೋಗೋಣ ಹೋಗಿ ಜಲ್ದಿ ಆಗುತ್ತೆ ಅನ್ಕೊಂಡಿದ್ದೀನಿ ನೋಡೋಣ ಗೈಸ್ ಈಗ ನಮ್ಮ ಬಾತ್ರೂಮು ಇಲ್ಲಿ ಸುರಾಗೈತಿ ಬಾತ್ರೂಮಿ ಇನ್ನೊಂದು ಏನಾದ್ರು ಗೈಸ್ ಬಾತ್ರೂಮಿಗೆ ಬಂದಾಗ ಮಳೆಯಾಗ ನಮ್ಮ ಬಾತ್ರೂಮ್ ಭಾರಿ ಮಜಾ ಈ ಕಡೆ ಸ್ನಾನನೂ ಆಗುತ್ತೆ ಇಲ್ಲೇ ಕಳಕ್ಕೆ ಕುಂತ್ರೆ ಸ್ನಾನನೂ ಆಗುತ್ತೆ ಇಲ್ಲಿ ಗೈಸ್ ಟಿಕ್ 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 ಹಿಂಗೆ ಬೀಳ್ತಿರ್ತೈತಿ ಹಿಂಗೆ ಬಿದ್ದರೆ ಈ ಕಡೆ ಇಲ್ಲಿ ಹಿಡಿತಿರ್ತದೆ ಗೈಸ್ ಮಳೆ ಯಾವ ನಮ್ಮಲ್ಲಿ ಹೊಡೆದೈತಂದ್ರೆ ಒಂದು ಪಾಟ್ಗಳು ತುಂಬಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತೆ ಈಗ ಹಿಂಗೆ ಹೊಡೆದಿರ್ತೈತಲ್ಲ ನಾಳೆ ಬಿಸಿಲು ತೋರಿಸ್ತೀನಿ ಬೆಳಗ್ಗೆ ಹೆಂಗೆ ಇರ್ತೋ ಗೊತ್ತಾ ಬಿಸಿಲು ಹಂಗೆ ಇರುತ್ತೆ ಮಳೆ ಹಂಗೆ ಇರುತ್ತೆ ಪೂರ ಗಾಡಿನೇ ಪೂರ ಇದಾಗ್ಬಿಡಿ ಆಗೋಲ್ಲ ಹೋಗೋಣ ಗೈಸ್ ಈಗ ನಿಮಗೆ ಇನ್ನೊಂದು ನ್ಯೂಸ್ ಹೇಳೋದನ್ನು ಮರೆತುಬಿಟ್ಟೆ ಮೊನ್ನೆ ಏನಾಗ್ಬಿಟ್ಟೈತೆ ನಮ್ಮ ತಂಗಿ ಇದ್ದಾಗ ನಾನು ಬ್ಯಾಟ್ರಿ ವಾಟರ್ ಅಂದರೆ UPS ಏನು ಬ್ಯಾಟ್ರಿ ಇರುತ್ತಲ್ಲ ಅದಕ್ಕೆ ನೀರು ಹಾಕಿದ್ದೆ ನಾನು ಹಾಕಿದಾಗ ಏನಾಗೈತಿ ಕಂಟಿನ್ಯೂ ಚಾರ್ಜ್ ಆಗಕತ್ತೆ ಒಂದು 15 ದಿವಸ ಹಂಗೆ ಚಾರ್ಜ್ ಆಗೈತಿ ಕರೆಂಟ್ ಬಿಲ್ ಆಮೇಲೆ ತೋರಿಸ್ತೀನಿ ಗೈಸ್ ನಿಮಗೆ ಈಗ ಕರೆಂಟ್ ಇಲ್ಲ ಅಂದರೆ ಈಗ UPSನಾಗ ಇದು ಏನೋ ಕನೆಕ್ಷನ್ ಕೊಟ್ಟಿಲ್ಲ ಈಗ ಅದೊಂದು ಕರೆಂಟ್ ಹೋದ್ರೆ ಹೋದಂಗೆ ಡೈರೆಕ್ಟ್ ಕೊಟ್ಟೈತೆ ಯಾಕಂದರೆ UPS ಅವರು ಚೆಕಪ್ ಮಾಡೋರು ಬಂದರೆ ಬ್ಯಾಟ್ರಿ ಹೋಗೈತೆ ಅಂತ ಅಂದ್ಬಿಟ್ರು ಈಗ ಅದಕ್ಕೂ ನಿಯರ್ ಬೈ ಸಮಥಿಂಗ್ ಆಗುತ್ತಾ ಅನ್ನಕ್ಕ ಹೇಳಿ ಅದಕ್ಕೆ ಬನ್ನಿ ನೋಡಮ್ಮ ನೋಡೋಣ ನಾನು ವರ್ಷ ಒಳ್ಳೆ ಮಳೆ ಇದೇನಾಗೈತಿ ಇಲ್ಲೇನಾಗೈತೆ ಅಂತ ಇಟ್ಕೋರಲ್ಲ ನೀ ಹ್ಞೂ ಅಂದ್ರೆ ಎಲ್ಲ ಆಕತ್ತ ನಾನು ಯಾವಾಗಲಿಂದ ಅಂತ ಇದ್ದೀನಿ ಇದೇನಾಗೈತೆ ಅನ್ನಕ್ಕ ಬಟ್ಟೆ ತಂದು ಹೋಗ್ಯಾಗದಾವ ಟೈಮ್ ಅಷ್ಟೇ ಇದಿಲ್ಲ ಸಜ್ಜಿಲ್ಲ ಬ್ಯಾಟ್ರಿಗೆ ಅಲ್ಲಿ ನಿಂದಿರ್ಸಿದ್ದೆ ಬ್ಯಾಟ್ರಿ ಕಂಪ್ಲೀಟ್ ಇದಾಗೈತೆ ಈಗ ಕಂಪ್ಲೀಟ್ ಡೈರೆಕ್ಟ್ ಕೊಟ್ಟೈತಿ ಈಗ ಕರೆಂಟ್ ಹೋದ್ರೆ ಹೋದಂಗೆ ಈಗ ನಮ್ಮ ಮನೆಯಾಗ ಮತ್ತೆ ಹಳೆಯ ನಮ್ಮ ಮನೆ ಆಗೈತಿ ಅಣ್ಣ ಅದಕ್ಕೆ ನಮ್ಮ ಮಮ್ಮಿ ಅವಾಗೆ ಬಿಸಿ ಅವಲಕ್ಕಿ ಮಾಡಿದ್ರು ಗೇಸ್ ಅಂದರೆ ಈ ಥರ ಅವಲಕ್ಕಿ ಕರುಮ್ ಅನ್ನೋ ಅವಲಕ್ಕಿ ಇಂಥ ಮಳೆಯಾಗ ಆದರೂ ಎಂಜಾಯ್ ಮಾಡ್ಕೊಂತ ತಿನ್ನೋಣ ಗೈಸ್ ಈ ಅವಲಕ್ಕಿ ಅಂತೂ ಹೆವಿ ಫೇವ್ರೆಟ್ ಗೈಸ್ ನನಗೆ ಈರುಳ್ಳಿ ಕೈತಿದೆ ಈರುಳ್ಳಿ ಮಾಡಲ್ಲ ಗೈಸ್ ನಿಮಗೆ ಇನ್ನೊಂದು ತೋರ್ಸೋದು ಮರ್ತೀನಿ ನಮ್ಮದು ಒಂದು ಮಿನಿ ಸ್ವಿಮ್ಮಿಂಗ್ ಪೂಲು ಹೇಳಿದ್ರು ತಪ್ಪಾಗಲ್ಲ ನಮ್ಮದು ಮೇನ್ ಗೇಟ್ ಏನು ಬರ್ತಲ್ಲ ಗೈಸ್ ಈಗ ಅಲ್ಲೇ ಹೊಂಟೇನಿ ಗೇಟ್ ಇದು 0.5 ಐತಿ ಅದಕ್ಕೆ ಸ್ವಲ್ಪ ಕಾಣಲ್ಲ 1x ಮಾಡ್ತೀನಿ ಏನು ನೋಡಾಕತ್ತಿರಲ್ಲ ಪೂರ ಆದಂಥ ಸ್ವಿಮ್ಮಿಂಗ್ ಪೂಲ್ ಗೈಸ್ ಇದನ್ನ ಸ್ಟಾರ್ಟಿಂಗು ಪೂರ ಅಲ್ಲಿ ಐದು ಗೈಸ್ ಅದೇನಾಗ್ಬಿಡುತ್ತೆ ಅಂದರೆ ಕಸ ಕಡ್ಡಿ ಇತ್ಯಾದಿ ಸಿಗಂಬಿಡ್ತಾವ ಗೈಸ್
ಎಲ್ಲಿ ಮಠ ಹೊಂಟ ನೋಡ್ರಿ ನೀರು. ಇನ್ನ ಅಲ್ಲಿ ಹೋದಂಗೆಲ್ಲ ಇನ್ನ ಡೆಪ್ತ್ ಗೈಸ್. ಹಂಗೆ ಡೆಪ್ತ್ ಅನ್ನೋಕ್ಕೇನು ಫುಲ್ಲು ಗೈಸ್, ಫುಲ್ಲು ನೀರು. ಇಲ್ಲಿ ಕಸ ಅಂತೂ ಫುಲ್ ಅಂದರೆ ಫುಲ್ ಕುಂತಿರ್ಬೇಕು. ಕ್ಲೀನ್ ಮಾಡ್ಬೇಕು ಗೈಸ್. ಈಗ ಮಾಡಲಿಲ್ಲ ಅಂದರೆ ಗೊತ್ತಾ ಗೈಸ್. ಗೈಸ್ ಎಲ್ಲಿ ಮಠ ನೀರು ಹತ್ಕೊಂಡ ಇಲ್ಲ ನೋಡ್ರಿ ಗೈಸ್. ಫುಲ್ ಸಿಕ್ಕೊಂಬಿಡುತ್ತೆ. ಈಗ ಕ್ಲೀನ್ ಮಾಡೋಣ, ಲೆಟ್ಸ್ ಗೋ.